ಈ 144 ವರ್ಷಕ್ಕೊಮ್ಮೆ ಈ ಮಹಾಕುಂಭಮೇಳ ಒಂದು ನಡೆಯುತ್ತೆ. ಸರಿಸುಮಾರು ಇವಾಗ್ಲವರೆಗೂ 60 ಕೋಟಿ ಭಾರತೀಯರು ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಾರೆ. ಇದು ಈ ಪ್ರಪಂಚದಲ್ಲೇ ಎಲ್ಲೂ ಆಗದೇ ಇರೋ ಒಂದು ಇವೆಂಟು. ಇದು ಗಿನ್ನಿಸ್ ಬುಕ್ ಸಹ ಹತ್ತೋ ಸಾಧ್ಯತೆ ತುಂಬಾನೇ ಇದೆ. ಈ ಹಿಂಗೆ ಕುಂಭಮೇಳ ಬಗ್ಗೆ ಗೊತ್ತಪ್ಪ, 4 ಓಣಿ ಅಮೃತ ಬಿದ್ದ ಜಾಗ ತಾನೇ ಅದು. ಪ್ರಯಾಗರಾಜ, ನಾಸ್ತಿಕ, ಉಜ್ಜಯಿನಿ, ಹರಿದ್ವಾರ ಇವೆಲ್ಲ ಕರೆಕ್ಟ್ ಅಲ್ವಾ? ಸರಿ. ಅದ್ಯಾಕೆ ಬಿತ್ತು ಗೊತ್ತಾ? ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಈ ಸಮುದ್ರ ಮಂಥನ ಮಾಡಿದಾಗ ಮೊದಲು ಹಾಲ ಅಂದ್ರೆ ವಿಷ ಬಂತು. ಅದನ್ನ ಆ ಶಿವ ಕುಡಿದು ವಿಷಕಂಠ ನಂಜುಂಡೇಶ್ವರ ಆದ್ರು. ಅಂದ್ರೆ ಆ ಪಾರ್ವತಿ ದೇವಿ ಶಿವನ ಕಂಠದಲ್ಲಿರೋ ವಿಷಾನ ತಡೆದ ಜಾಗನೇ ಅಲ್ವಾ ಪ್ರಯಾಗರಾಜ? ಸರಿ. ಇಂಥ ಕಷ್ಟನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇರೋದು ಆ ಶಿವನಿಗೆ ಮಾತ್ರ. ಇದರಲ್ಲಿ ಮಹಾವಿಷ್ಣು ಪಾತ್ರನೂ ತುಂಬಾ ದೊಡ್ಡದಿದೆ. ಮೋಹಿನಿಯಾಗಿ ರಾಕ್ಷಸರನ್ನೆಲ್ಲ ಹಿಮ್ಮೆಟ್ಟಿಸ್ತಾರೆ. ಅದರಲ್ಲೂ ಒಬ್ಬ ರಾಕ್ಷಸ ಅಮೃತ ಕುಡ್ದೇ ಬಿಡ್ತಾನೆ. ಆಗ ವಿಷ್ಣು ಅವ್ರ ತಲೆ ಕಡಿದ್ರು. ಅಲ್ಲೇ ಹುಟ್ಟಿದ್ದು ಈ ರಾಹು ಕೇತು. ಈ ಮಹಾಕುಂಭಮೇಳ ಪ್ರಯಾಗರಾಜ್ಯದಲ್ಲಿ ಈಗ ನಡೀತಿದೆ ಅಲ್ವಾ? ಹೌದು. 144 ವರ್ಷಕ್ಕೊಮ್ಮೆ ನಡೆಯುವ ಈ ಮಹಾಕುಂಭಮೇಳ ಈಗ 2025 ಜನವರಿ 13ರಿಂದ ಫೆಬ್ರವರಿ 26 ಶಿವರಾತ್ರಿವರೆಗೂ ನಡೀತಾ ಇದೆ. ಇದು ಐತಿಹಾಸಿಕ ದಿನಗಳಲ್ವಾ? ಹೌದು, ನನಗೆ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ನಾವೆಲ್ಲ 2020 ನಾವೆಲ್ಲ ಇದೀವಿ. ಇಲ್ಲಿ ಕಾಣದ ಋಷಿಮುನಿಗಳು ಬಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುತ್ತಾರೆ. ಎಲ್ಲೆಂದಿರಲ್ಲೊಬ್ಬರ ಅಘೋರಿಗಳು, ನಾಗಸಾಧುಗಳು, ಸ್ವಾಮಿಗಳು ಬಂದು ಹುಣ್ಣಿಮೆಯಲ್ಲಿ ಸಾಯಿ ಸ್ನಾನವನ್ನು ಮಾಡುತ್ತಾರೆ. ಇದಕ್ಕೆ ಬಹಳ ಮಹತ್ವವಿದೆ. ಈ ಅಘೋರಿ ಬಾಬಾ ನಾಗಸಾಧುಗಳು ಹೇಗ್ ಬರ್ತಾರೋ ಹಾಗೇನಿಂದ ಹೇಗೆ ಹೋಗ್ತಾರೋ ಯಾರಿಗೂ ತಿಳಿಯಲ್ಲ. ಹೌದೌದು, ಅಘೋರಿಗಳು ಎಲ್ಲಾ ಪವಿತ್ರವಾದ ಕ್ಷೇತ್ರದಲ್ಲಿಯೂ ಇರ್ತಾರಂತೆ, ಅಷ್ಟೇ ನಿಗೂಢವಾಗಿಯೂ ಇರ್ತಾರಂತೆ. ಆಮೇಲೆ ಈ ನಾಗಸಾಧುಗಳ ಕಠಿಣ ವ್ರತ ಆಚರಣೆ, ಅಘೋರಿಗಳ ವ್ರತಗಳು ಬಹಳ ಭಿನ್ನವಾಗಿರುತ್ತವೆ. ಅದರಲ್ಲಿ ಆಧ್ಯಾತ್ಮಿಕ ಶಕ್ತಿ ಮಾತ್ರ ಅಪಾರ. ಅವರ ಶ್ರದ್ಧೆ ಲೋಕ ಕಲ್ಯಾಣಕ್ಕಾಗೇ ಇರುತ್ತೆ. ನಿರಂತರ ಜಪ ತಪ ಶಕ್ತಿಯಿಂದ ಆ ಶಿವನನ್ನ ಬೇಗ ಮುಟ್ತಾರೆ. ನಿಜ. ಲೋಕಪ್ರಿಯ ಶೋಣಾದ್ರಿತ, ಅರುಣಾದೃಶ್ಯ, ಜನಪ್ರಿಯ, ಮುರುಡೇಶ್ವರ, ಕೈಲಾಸವಾಸ, ಅರುಣಾಚಲೇಶ್ವರ ಶಿವನನ್ನು ಬೇಗನೆ ಸಾಕ್ಷಾತ್ಕಾರಗೊಳಿಸುವಲ್ಲಿ ಇವರೆಲ್ಲ ಯಶಸ್ವಿಯಾಗಿದ್ದಾರೆ. ಆಗ್ಬೋದು. ನಿನ್ ಕೈಲಿ ದಿನ ಜಪ ತಪ ಧ್ಯಾನ ನಿನ್ ಕೈಲಿ ಮಾಡಕ್ಕಾಗತ್ತಾ? ನಾವು ಜನ ತಪ ಮಾಡೋಣ, ಧ್ಯಾನ ಮಾಡೋಣ. ಆಗುತ್ತೆ ಅಲ್ಲ? ಆಗುತ್ತೆ ಅಂದ್ರೆ ಆಗುತ್ತೆ. ಸರಿ, ಬಂದ್ರು.